ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಭವಿಷ್ಯಕ್ಕಾಗಿ ಯೋಜನೆಗಳನ್ನ ರೂಪಿಸ್ಕೋತೀರಿ. ಮುಂದೆ ಬರಬಹುದಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಮುಂದೆ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಈಗಲೇ ನಿಮ್ಮ ಹತ್ರ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸಾಮಾಜಿಕ ಹಬ್ಬಗಳಲ್ಲಿ ಭಾಗವಹಿಸುವಂಥದ್ದು, ಅದರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುವಂಥದ್ದು. ಇನ್ನು ಪ್ರಯಾಣಕ್ಕೆ ಸಜ್ಜಾಗುವಂಥದ್ದು, ವಿದೇಶ ಪ್ರಯಾಣ, ಕೆಲವೊಂದು ಜನರಿಗೆ ಹೊರ ರಾಜ್ಯ, ಹೊರ ದೇಶ, ಹೊರ ಜಿಲ್ಲೆ, ಹೊರ ಪ್ರೇಕ್ಷಣೀಯ ಸ್ಥಳಗಳು, ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಡುವಂತ ಪ್ರಯಾಣವನ್ನ ಮನಸ್ಸಿನಲ್ಲಿ ಓಡ್ತಾ ಇರುವಂತದ್ದು. ಆದಾಯ ಉತ್ತಮವಾಗಿರುತ್ತೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಕೆಲವು ಗೊಂದಲಗಳಿರ್ತವೆ, ಕೆಲವು ಹಳೆ ಸಮಸ್ಯೆಗಳಿರ್ತಾವಲ್ಲ, ಅದಕ್ಕೆ ಒಂದಿಷ್ಟು ತಾತ್ಕಾಲಿಕವಾಗಿರತಕ್ಕಂಥ ಪರಿಹಾರಗಳು ಕೂಡ ಕಂಡು ಬರುವಂಥದ್ದು. ದಾನ ಧರ್ಮಗಳಲ್ಲಿ ನಿಮಗೊಂದು ಆಸಕ್ತಿ ಇರುತ್ತೆ, ಅದು ಮೊದಲಿಂದನೂ ಕೂಡ ಇದೆ. ಕಷ್ಟದಲ್ಲಿದ್ದವರಿಗೆ, ನೋವಿನಲ್ಲಿದ್ದವರಿಗೆ, ಅನೇಕ ಜನರಿಗೆ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು, ಅದು ಕೂಡ ಇಲ್ಲಿ ಸಹಕಾರಗೊಳ್ಳುತ್ತೆ. ಕುಟುಂಬ ಸದಸ್ಯರ ಒಂದು ಸಹಕಾರ ನಿಮಗಿರುತ್ತೆ. ವಿಶೇಷವಾಗಿ ಮಕ್ಕಳಿಂದ ಸಹಕಾರ ಸಿಗುತ್ತೆ. ಮಕ್ಕಳಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದಿಷ್ಟು ಸಮಾಧಾನ ಮತ್ತು ಸಂತೋಷ ಸಿಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನ ಇರಬೇಕು. ಸ್ವಲ್ಪ ದುಂದು ವೆಚ್ಚ ಮಾಡೋದು, ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಈ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ಹಿಡಿತದಲ್ಲಿ ಇಟ್ಕೊಂಡು ಹೋದ್ರೆ 4 ಕಾಸು ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಕೆಲವೊಬ್ಬರಿಗೆ ಸಂದರ್ಶನದಲ್ಲಿ ಯಶಸ್ಸನ್ನ ಸಿಗುವಂಥದ್ದು. ಇನ್ನು ಅವಿವಾಹಿತರಿಗೆ ಮದುವೆಯ ಮಾತುಕತೆಯೋ, ಮದುವೆ ಬಗ್ಗೆ ಏನಾದ್ರೂ ಒಂದಿಷ್ಟು ಬದಲಾವಣೆಗಳಾಗುತ್ತೆ. ನಿಮ್ ಮದುವೆ ಆಗಿಲ್ಲ ಅಂತಂದ್ರೆ, ಮದುವೆ ಬಗ್ಗೆ ನೀವು ಚಿಂತಿಸ್ತಾ ಇದ್ದೀರಿ ಅಂತಂದ್ರೆ, ಮದುವೆಗೆ ಸಂಬಂಧಿಸಿರತಕ್ಕಂತ ಒಂದಿಷ್ಟು ಅನುಕೂಲಕರವಾದ ಫಲಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸಂಗಾತಿಯಿಂದ ನಿಮಗೆ ಸಹಕಾರ